ಆರಂಭದ ಪೂಜೆಗಳಾದಮೇಲೆ, ಅಂದರೆ ಆ ದಿನದ ಪೂಜೆ ಆದ ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ನಾವೆಲ್ಲವೂ ಸಹ ಪೂಜಾದಿಗಳನ್ನು ಮಾಡ್ತಿರ್ತೀವಿ. ಆಗ ಅದನ್ನು ವಿಸರ್ಜನೆ ಮಾಡೋದು ಬೇಡ. ತಿರ್ಗಿ ಮತ್ತೆ ಮಾರನೇ ಬೆಳಿಗ್ಗೆ ನಾವೇನು ಮತ್ತೆ ವೃಂದಾದೇವಿಗೆ ತುಳಸಿಗೆ ಒಂದು ಪೂಜೆಯನ್ನು ಮಾಡಲಿಕ್ಕೋ ಅಥವಾ ದೀಪವನ್ನು ಹಚ್ಚಲಿಕ್ಕೋ ನಾವೆಲ್ಲ ಆರಂಭವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಅದನ್ನು ನೆಲ್ಲಿಕಾಯಿ ಗಿಡವನ್ನು ವಿಸರ್ಜನೆ ಮಾಡ್ಬೋದು. ಇಲ್ಲಾಂದರೆ 3 ದಿನಗಳ ಕಾಲ, 5 ದಿನಗಳ ಕಾಲ, 9 ದಿನಗಳ ಕಾಲವೂ ಸಹ ಅದರಲ್ಲಿ ನಾವು ಇಡಬಹುದು. ಆದರೆ ಅಶುಚಿ ಆಗ್ತಾ ಇದೆ, ನಮಗೆ ಮಡಿ ಇಲ್ಲದೆ ರೀತಿಯಲ್ಲಿ ಅದಕ್ಕೆ ಅಪಚಾರಗಳಾಗ್ತಿದೆ ಅಂತಂದರೆ ಮಾರನೇ ಬೆಳಗ್ಗೆ ತೆಗೆಯುವಂಥದ್ದು ಸೂಕ್ತ. ಮನೆಗಳಲ್ಲಿ ಶುಚಿ ಇಲ್ಲ, ನಾವು ಶುದ್ಧವಾಗಿರೋದಿಲ್ಲ, ಮತ್ತು ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಆ ಪೂಜೆಗಳಿಗೆ ಭಂಗವಾಗ್ಬೋದು, ಅಪಚಾರಗಳಾಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದಾಗ ಮಾರನೇ ಬೆಳಿಗ್ಗೆ ವಿಸರ್ಜನೆ ಮಾಡುವಂಥದ್ದು ಸೂಕ್ತ. ಎಲ್ಲರಿಗೂ ಒಂದು ವಾರಗಟ್ಟಲೆ ಇಟ್ಕೊಳ್ಬೇಕು ಅಂತ ನಮಗೂ ಆಸೆ. ಆದರೆ ಮನೆಗೆ ಬರುವಂಥವರು ಹೋಗುವಂಥವರು ಇನ್ನೊಬ್ಬರು ಇಲ್ಲಿ ಅಪಚಾರಗಳಾದರೆ ಆ ದೇವಿಯ ಅಷ್ಟು ಪೂಜೆ ಮಾಡಿದಂತಹ ಫಲ ನಮಗೆ ಅದು ತೊಂದರೆ ಆಗಬಾರ್ದು, ಅಲ್ಲಿ ನಶಿ ಹೋಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಪ್ರಾತಃ ಕಾಲದಲ್ಲಿ ಮಾರನೇ ಬೆಳಿಗ್ಗೆ ನೀವೇನು ಪೂಜೆ ಮಾಡ್ತಿರ್ತೀರಿ ಆ ಸಂದರ್ಭದಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು